ಮತ್ತೊಂದ್ ಕಡೆ ರಾಷ್ಟ್ರೀಯ ಟ್ಯಾಲಿಯನ್ನ ನಾವು ಗಮನಿಸಬೇಕು. ಹಾವು ಏಣಿ ಆಟ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ 92,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಅವರ ವಿರುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಕುಮಾರಸ್ವಾಮಿ ಅವರ ಲೀಡ್ ಹೆಚ್ಚಾಗ್ತಾ ಇದೆ. 1 ಲಕ್ಷದತ್ತ ದಾಪುಗಾಲನ್ನ ಇಟ್ಟಿದ್ದಾರೆ. ಅಂತರದಲ್ಲಿ 1 ಲಕ್ಷ ಮತಗಳತ್ತ ದಾಪುಗಾಲನ್ನ ಇಟ್ಟಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಸದ್ಯಕ್ಕೆ 92,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಅನ್ಬೀಟೇಬಲ್ ಅನ್ನುವಂಥ ಮುನ್ಸೂಚನೆ ಇದು. ಕಾರಣ ಒಂದು ಸುತ್ತಲ್ಲಾದ್ರೂ ಸ್ಟಾರ್ ಚಂದ್ರು ಲೀಡ್ ಪಡ್ಕೊಂಡಿದ್ರೆ ಫೈಟ್ ಕೊಡ್ತಿದ್ದಾರೆ ಅಂತ ಭಾವಿಸಬಹುದಿತ್ತು. ಬಟ್ ಅದು ಕಾಣ್ತಾ ಇಲ್ಲ. ಇಲ್ಲಿ ಪ್ರತಿ ಸುತ್ತಲ್ಲೂ ಕೂಡ ಅವರ ಮುನ್ನಡೆಯ ಅಂತರ ಹೆಚ್ಚುತ್ತಾ ಇದೆ. ಸ್ಟಾರ್ ಚಂದ್ರು ಅವರಿಗೆ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರಗೆ 34,410 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗೀತಾ ಶಿವರಾಜ್ ಕುಮಾರ್ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಮತ ಎಣಿಕೆ ಆರಂಭದಿಂದ ಕೂಡ ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿಗೆ ಹಿನ್ನಡೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಮಾಧುಲತಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕಾಣಿಸಿಕೊಂಡಂತಹ ಕ್ಷೇತ್ರದಲ್ಲಿ ಹೈದರಾಬಾದ್ ಕೂಡ ಒಂದು. ಇದು ಓವೈಸಿ ಅವರ ತಂದೆ ಪ್ರತಿನಿಧಿಸಿದಂತ ಕ್ಷೇತ್ರ 6 ಬಾರಿ. ಆ ನಂತರ ಓವೈಸಿ 4ನೇ ಬಾರಿ, ಈಗ 5ನೇ ಬಾರಿ ಅವರು ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಇಲ್ಲಿ ಈಗ ಚೇಂಜಸ್ ಗಳನ್ನ ನೋಡ್ತಾ ಇದ್ದೀರಿ. ಮಾಧವಿ ಲತಾ ಸದ್ಯದ ಮಟ್ಟಿಗೆ ಮುನ್ನಡೆಯಲ್ಲಿದ್ದಾರೆ. ಸೊ ಇದು ನನಗನ್ಸುತ್ತೆ ವಿದ್ಯಾಶ್ರೀ, ಇದು ಸಂಜೆವರೆಗೂ ಕೂಡ ಈ ಕುತೂಹಲಕ್ಕೆ ತೆರೆ ಬೀಳಲ್ಲ ಅಂತ ಅನ್ಸುತ್ತೆ ಬಹುತೇಕ ಕ್ಷೇತ್ರಗಳಲ್ಲಿ ದೇಶದಲ್ಲಿ. ಯಾಕಂತಂದ್ರೆ ಹಾವು ಏಣಿ ಆಟ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನಮಗೆ ವಾರಣಾಸಿ ಅಂತ ಕ್ಷೇತ್ರದಲ್ಲೂ ಕೂಡ ಹಾವು ಏಣಿ ಆಟ ಕಾಣ್ತಾ ಇದೆ. ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 20,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬ್ರಿಜೇಶ್ ಚೌಟಾ ಅವರ ಮುನ್ನಡೆಯ ಅಂತರ ಹೆಚ್ಚುತ್ತಾ ಇದೆ. ನಿಮಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹೆಂಗೆ ಅಂತಂದ್ರೆ, ಸುಳ್ಯದ್ದೇನಾದ್ರೂ ಇವಿಎಂ ಓಪನ್ ಆಯ್ತು, ಬ್ಯಾಲೆಟ್ ಬಾಕ್ಸ್ ಓಪನ್ ಆಯ್ತು ಅಂತಂದ್ರೆ ಆನಂತರ ಬಿಜೆಪಿ ಅಭ್ಯರ್ಥಿಯನ್ನು ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ಗೊತ್ತಿಲ್ಲ ನನಗೆ ಎಲ್ಲಿ ತಲುಪಿದೆ ಅದು ಕೌಂಟಿಂಗು ಅಂತ. ಬಟ್ ಈಗ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿದ್ದಾರೆ. ಕೋಲಾರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲಿ ಮುನ್ನಡೆಯ ಅಂತರವನ್ನ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬು. 78,572 ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಕೆವಿ ಗೌತಮ್ ಅವರ ವಿರುದ್ಧ ಲೀಡ್ ನ ಕಾಯ್ದುಕೊಂಡಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆಯಲ್ಲಿದ್ದಾರೆ. ಸದ್ಯ ಪ್ರಜ್ವಲ್ ರೇವಣ್ಣ ಅವರಿಗಿಂತ 2,198 ಮತಗಳ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಸಾಧಿಸಿದ್ದಾರೆ. ಒಂದು ಹಂತದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ರು. ಸದ್ಯ ಶ್ರೇಯಸ್ ಪಟೇಲ್ ಮುನ್ನಡೆಯಲ್ಲಿದ್ದಾರೆ. ಶ್ರೇಯಸ್ ಪಟೇಲ್ ಅವರ ತಾತ ದೇವೇಗೌಡರನ್ನು ಸೋಲಿಸಿದವರು. ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಸದ್ಯ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ತಕ್ಕ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿಯ ಮತಗಳೇನಾದ್ರೂ ಜೆಡಿಎಸ್ ಜೊತೆಗೆ ಒಂದಾಗ್ತಿದ್ರೆ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಂಗಾಯ್ತು ಆ ರೀತಿ ಆಗ್ತಿದ್ರೆ ಪ್ರಜ್ವಲ್ಗೆ ಸಮಸ್ಯೆ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆ. ರೈಟ್, ಮಂಡ್ಯದಲ್ಲಿ ಸ್ಟಾರ್ ಆಗುವತ್ತ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಅಂತರ 94,000. ಸ್ಟಾರ್ ಚಂದ್ರು ಅವರ ವಿರುದ್ಧ 95,000 ಮತಗಳ ಅಂತರದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಆಲ್ಮೋಸ್ಟ್ 1 ಲಕ್ಷದತ್ತ ದಾಪುಗಾಲಿಡ್ತಾ ಇದ್ದಾರೆ. ಅಂತರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು 95,000 ಮತಗಳ ಅಂತರದಿಂದ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದ್ದು ನೋಡ್ತಾ ಇದ್ದೀರಿ. 88,000 ಲೀಡು ಡಾಕ್ಟರ್ ಮಂಜುನಾಥ್. 88,000. ಐ ರಿಪೀಟ್, ದೊಡ್ಡ ಮಟ್ಟದ ಲೀಡ್ ಅನ್ನು ನೋಡ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಡಿ.ಕೆ. ಸುರೇಶ್ ವಿರುದ್ಧ ದೊಡ್ಡ ಮಟ್ಟದ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ಪಡ್ಕೊಳ್ಳೋ ಮುಖಾಂತರ ಆ ಒಂದು ಕ್ಯಾಂಪೇನ್ ಆಯಿತು ಬೆಂಗಳೂರು ಗ್ರಾಮಾಂತರದಲ್ಲಿ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಯಾಕೆ ಬೇಕು ರಾಜಕೀಯ? ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ಬಂದರು ರಾಜಕೀಯಕ್ಕೆ? ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಹಂತ ತಲುಪ್ತಾ ಇದೆ. ಮೈಸೂರಲ್ಲಿ ಯದುವೀರ್ ಒಡೆಯರ್ 48,000 ಲೀಡಲ್ಲಿದ್ದಾರೆ. ಎಂ ಲಕ್ಷ್ಮಣ್ ಅವರ ವಿರುದ್ಧ ದೊಡ್ಡ ಮಟ್ಟದ ಮುನ್ನಡೆಯನ್ನ ಯದುವೀರ್ ಒಡೆಯರ್ ಸಂಪಾದಿಸುವ ಮುಖಾಂತರ ಯದುವೀರ್ ಅವರು ಆರಂಭದಿಂದಲೂ ಕೂಡ ಮುನ್ನಡೆಯಲ್ಲಿದ್ದಾರೆ. ಲಕ್ಷ್ಮಣ್ ಅವರಿಗೆ ಅವರ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿಯ ತನಕ. ಮೈಸೂರಿನಲ್ಲಿ 48,318 ಮತಗಳ ಮುನ್ನಡೆ. ಯದುವೀರ್ ಒಡೆಯರ್ ಅವರಿಗೆ ಆರಂಭದಿಂದಾನೂ ಕೂಡ ಆ ಲೀಡ್ ನ ಹೆಚ್ಚಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗ್ತಿದ್ದಾರೆ ಯದುವೀರ್ ಒಡೆಯರ್. ಪಂಜಾಬ್ನಲ್ಲಿ ಹೆಚ್ಚು
ದಾಪುಗಾಲನ್ನ ಇಡ್ತಾ ಇದೆ. 7 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂತಹ ಅಪ್ಡೇಟ್. 2 ಸ್ಥಾನಗಳಲ್ಲಿ ಎಎಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪಂಜಾಬ್ನಲ್ಲಿ. ಈ ಹಿಂದೆ ಬಿಜೆಪಿ 2ರಲ್ಲಿತ್ತು, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ವು. ಆದ್ರೆ ಈಗ ಕಂಪ್ಲೀಟ್ ಚಿತ್ರಣ ಬದಲಾಗ್ತಾ ಇದೆ. ಬಿಜೆಪಿ ಇಲ್ಲಿ ಶೂನ್ಯ ಸಾಧನೆಯಾಗೋ ರೀತಿ ಕಾಣಿಸ್ತಾ ಇದೆ. ಮಧ್ಯಪ್ರದೇಶ ಮತ್ತೆ ಬಿಜೆಪಿಯ ಕಡೆಗೆ ವಾಲ್ತಾ ಇದೆ. 29ರಲ್ಲಿ 29 ಕೂಡ ಬಿಜೆಪಿ ಪಾಲಾಗುವಂತ ಲಕ್ಷಣ ಕಾಣ್ತಾ ಇದೆ. ಅಂದ್ರೆ ಈಗಿನ ಮುನ್ನಡೆಯನ್ನ ನೋಡ್ತಾ ಇದ್ರೆ ಮಧ್ಯಪ್ರದೇಶದಲ್ಲಿ ಒಂದು ಹಂತದಲ್ಲಿ ಒಂದು ಸ್ವಲ್ಪ ಸೀಟ್ಗಳು ಕಡಿಮೆಯಾಗುವಂತ ಮುನ್ಸೂಚನೆ ಕಾಣ್ತಾ ಇತ್ತು. ಬಟ್ ಇಲ್ಲ, ಮಧ್ಯಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಟ್ರ್ಯಾಕಿಗೆ ಬಂದಿದೆ, ಮುನ್ನಡೆಯ ಟ್ರ್ಯಾಕಿಗೆ ಬಂದಿದೆ.